ಅದನ್ನು ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ನೋಡಿ ನಮಗೆ ವರದಿ ಕೊಡಬೇಕು ಅಂತೇಳಿ ಜಸ್ಟಿಸ್ ಕಮಿಷನ್ ಅವ್ರನ್ನ ಅವರು ಕಮಿಷನ್ ಮಾಡಿತ್ತು. ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಆಧಾರದ ಮೇಲೆ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಮತ್ತು RCB ಅವರಿಗೆ ನಾವು ತಿಳಿಸಿದ್ದೇವೆ ಅನೇಕ ವಿಚಾರಗಳನ್ನು. ಅವರಿಗೆ ಏನು ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ನಮೂದನೆ ಮಾಡಿದ್ದಾರೆ, ಅವರ ರೆಕಮೆಂಡೇಶನ್ಸ್ ಏನಿದ್ದಾವೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತೇಳಿ ಅವರಿಗೆ ನಾವು ಪತ್ರದ ಮೂಲಕ ತಿಳಿಸಿದ್ದೇವೆ. ಅದಕ್ಕೆ ಅದರ ಜೊತೆಯಲ್ಲಿ ಇದನ್ನು ಓವರ್ಸಿ ಮಾಡಬೇಕು ಅಂಥೇಳಿ ನಾವು ನಮ್ಮ ಸರ್ಕಾರದ ಹಂತದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ವಿ. ನಮ್ಮ ಏನು ಮಹೇಶ್ವರ ಅವರು BBMP ಕಮಿಷನರ್ ಇದ್ದಾರೆ, GBA ಕಮಿಷನರ್ ಈಗ ಅವರು ಮತ್ತು ನಮ್ಮ ಪೊಲೀಸ್ ಕಮಿಷನರು ಇವರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಸ್ಟೇಡಿಯಂನ ವಿಸಿಟ್ ಮಾಡಿ ಏನೆಲ್ಲ ಈ ಕರೆಕ್ಟಿವ್ ಮೆಷರ್ಸ್ ತಗೊಳ್ಳೋದಕ್ಕೆ ಸಮಯ ಮತ್ತೊಂದು ಎಲ್ಲ ನಿಗದಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ದು. ಅವರು ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸುಮಾರು 17-18 ಪಾಯಿಂಟ್ಸ್ ಹಾಕಿ ಅವರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು. ಈ ಮಧ್ಯೆ IPL ಟೂರ್ನಮೆಂಟು ಮತ್ತೆ ಬಂದಿದೆ. ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ಕೂಡ ಬರ್ತಾ ಇದೆ. ಅದಕ್ಕೆ ಅವರು ಶೆಡ್ಯೂಲನ್ನು ಮಾಡೋದಕ್ಕೆ ನಮ್ಮ ಕ್ಲಿಯರೆನ್ಸ್ ಆದರೆ ಮಾತ್ರ ಶೆಡ್ಯೂಲ್ಗೆ ಅವರು ಬೆಂಗಳೂರನ್ನು ಸೇರಿಸ್ಕೊಳ್ತಾರೆ. ಅದಕ್ಕಾಗಿ ಅವರು ಬಂದಿದ್ದರು, ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾನು ಅವರಿಗೆ ಬುಧವಾರ ಸಮಯ ಕೊಟ್ಟಿದ್ದೇನೆ. ನಮ್ಮ ಅಧಿಕಾರಿಗಳು, BBMP ಕಮಿಷನರು, ಆಮೇಲೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಇನ್ನಿತರೆ ಅಧಿಕಾರಿಗಳು ಅವ್ರನ್ನೆಲ್ಲ ಕರೆದು ನಾವು ಲಾ ಡಿಪಾರ್ಟ್ಮೆಂಟ್ನಲ್ಲಿ ಲಾ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸು ಇವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡ್ತೀನಿ. ನಮ್ಮ ಸರ್ಕಾರದ ಹಂತದಲ್ಲಿ ಏನು ಮಾಡ್ಬೋದು ಮತ್ತು ಅವರಿಗೆ ಏನು ನಾವು ಸೂಚನೆ ಕೊಡ್ಬೋದು ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ಮಾತಾಡಬೇಕಾಗ್ತದೆ. ಅದೆಲ್ಲ ನಾವು ನಮ್ಮ ಹಂತದಲ್ಲಿ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೀವಿ. ಪಂದ್ಯಾವಳಿಗಳು ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ನಿಮ್ಮ ಇಲಾಖೆ? ಇಲ್ಲ, ಅದಕ್ಕೋಸ್ಕರನೇ ಬುಧವಾರ ಸಭೆ ಕರೆದಿರೋದು. ನಾವು ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸನ್ನು ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ, ಆಮೇಲೆ ಬೇರೆ ಏನು ಕಂಡೀಷನ್ಸ್ಗಳು ಜಸ್ಟಿಸ್ ಕುನ್ನಾ ಅವರಿಗೆ ಅವ್ರು ಮಾಡಿದ್ರು ಅದರಲ್ಲಿ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅದೆಲ್ಲ ನೋಡಿ ಆಮೇಲೆ ತೀರ್ಮಾನ ಮಾಡ್ತೀವಿ. ಸ್ವಲ್ಪ ಯಾಕೆಂದರೆ ನಮಗೂ ಕೂಡ ಇಡೀ ಜನಸಮುದಾಯ ಬೆಂಗಳೂರಿನಲ್ಲಿ ಈ ಟೂರ್ನಮೆಂಟ್ ಆಗಬೇಕು ಅಂತ ಬಯಸ್ತಾರೆ. ಭಾಳಷ್ಟು ಜನ ಯುವಕರು. ಅದು ಒಂದು ಭಾಗ. ಇನ್ನೊಂದು ಭಾಗ ಸೇಫ್ಟಿ ಮೆಷರ್ಸು ಕೂಡ ಭಾಳ ಮುಖ್ಯ. ಯಾಕೆಂದರೆ 11 ಜನ ಪ್ರಾಣವನ್ನು ತೆತ್ತಿದ್ದಾರೆ. ಅದು ಮತ್ತೆ ಮರುಕಳಿಸಬಾರ್ದಲ್ಲ, ಅಂಥ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ನಾವು ಈಗಾಗಲೇ ಅನೇಕ ವಿಚಾರದಲ್ಲಿ ಚರ್ಚೆಗಳನ್ನು ಮಾಡಿ ಕ್ರಮ ತಗೊಂಡಿದ್ದೇವೆ. ಅದನ್ನೆಲ್ಲ ಬುಧವಾರ ಚರ್ಚೆ ಮಾಡ್ತೀವಿ.